ಹ್ಮ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ನನ್ನ ಚಾನಲ್ನ ಆಡಿಯನ್ಸಿನ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಸ್ಪೆಷಲಿ ಫೇಸ್ಬುಕ್ ಅಲ್ಲಿ ಯಾರು ನಾನು ಏನು ಹಾಕೋದ್ರು ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಬಟ್ ಯೂಟ್ಯೂಬ್ ಅಂತ ಬಂದಾಗ ಕೆಲವೊಂದಷ್ಟು ಜನ ಕೆಲವೊಂದು ಸೆಲೆಕ್ಟಿವ್ ಇದನ್ನ ಮಾತ್ರ ವಿಡಿಯೋಸ್ ನೋಡ್ತಾ ಇದ್ದೀರಾ. ನಾನು ಆಕ್ಚುಲಿ ಮೊನ್ನೆಯಿಂದ ಒಂದು ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತ ವಿಚಾರನ ಸ್ಪ್ರೆಡ್ ಮಾಡಿದೆ, ಅನಿಮಲ್ಸ್ ಬಗ್ಗೆ, ಪ್ರಾಣಿಗಳ ಬಗ್ಗೆ. ಅದಕ್ಕೆ ಅಂತ ಹೇಳಿ ಒಂದು ಆ ಏನು ಪುಣ್ಯಭೂಮಿ ಇದೆ, ಅದು ಒಂದು ರೆಸ್ಕ್ಯೂ ಮಾಡೋರು ಇರ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು, ಏನೋ ನಮ್ ಜನ ಪ್ರಾಣಿ ಪ್ರಿಯರು ಈ ತರ ನೆಗ್ಲೆಕ್ಟ್ ಎಲ್ಲ ಮಾಡಿದ್ರೆ ಬೇಜಾರಾಗುತ್ತೆ. ತುಂಬಾ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ ಅದೆಲ್ಲ ನೀವು ನೋಡ್ಬೇಕು, ಅದನ್ನ ತಿಳ್ಕೋಬೇಕು. ನೀವ್ ಅಲ್ಲಿಗೆ ಹೋಗಿ ನೀವು ಯಾರು ಇದ್ ಮಾಡಿ ಅಂತ ಹೇಳ್ತಿಲ್ಲ, ವಿಷಯ ತಿಳ್ಕೊಳಕ್ ಏನಂತೆ. ಸೊ ಸ್ವಲ್ಪ ಬೇಜಾರಾಯ್ತು, ವಿಡಿಯೋಸ್ ನೋಡ್ಲಿಲ್ಲ ಜನ ಅಂತ ಹೇಳ್ಬಿಟ್ಟು, ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಇತ್ತು. ಆಸ್ ಎ ಪೆಟ್ ಪೇರೆಂಟ್, ಆಸ್ ಎ ಪೆಟ್ ಲವರ್ ನಾವು ಹೋದಾಗ್ಲೂ ಕೆಲವುದಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡ್ವಿ. ಸೊ ಇಟ್ಸ್ ಓಕೆ, ಒಬ್ರೊಬ್ರು ಚಾಯ್ಸ್ ಒಂಥರ ಇರುತ್ತೆ. ಬಟ್ ಅದೇ ಅಡ್ಗೆ ರೆಸಿಪಿ ಹಾಕಿದ್ರೆ ಎಲ್ಲರೂ ನೋಡ್ತೀರಾ. ಸೊ ಎನಿವೇಸ್, ಆಫ್ಟರ್ ಲಾಂಗ್ ಟೈಮ್ ಇವತ್ತು ಒಂದು ಅಡುಗೆ ರೆಸಿಪಿನ ತೋರ್ಸೋಣ. ಮನೆಯೆಲ್ಲ ಫ್ಲಾಪ್ ಆಯ್ತು, ಆಗ್ಬೇಕು ಗಾಯ್ಸ್. ಇದೆಲ್ಲ ಏನ್ ಗೊತ್ತಾ, ಅಡುಗೆ ಮಾಡ್ಬೇಕಾದ್ರೆ ಹೋಗೋದು ಇರುತ್ತೆ, ಚೆನ್ನಾಗಾಗೋದು ಇರುತ್ತೆ. ನಾವು ಇನ್ನೊಬ್ರದ್ದು ನೋಡ್ಕೊಂಡು ಮಾಡಿದಾಗ ಅದೇ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಒಗೆಯಾಕೊಂಡಿರುತ್ತೆ. ಏನ್ ಮಾಡಕ್ಕಾಗಲ್ಲ, ಎಲ್ಲಾನು ಅಕ್ಸೆಪ್ಟ್ ಮಾಡ್ಬೇಕು. ಹಂಗಂತ ಬರೀ ಚೆನ್ನಾಗಿರೋ ಅಡುಗೆನ ತೋರಿಸಿದೆ, ಫ್ಲಾಪ್ ಆಗಿರೋದು ತೋರಿಸ್ತೀನಿ, ನನ್ನೆಲ್ಲ ತೋರಿಸ್ತೀನಿ, ಓಕೆನಾ. ಎನಿವೇಸ್, ಏನ್ ಗೊತ್ತಾ, ಇವತ್ತು ನಮ್ಮ ಮನೇಲಿ ಒಂದು ಹುಳಿ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಇದು ಮೊಳಕೆ ಕಾಳಿನ ಹುಳಿ, ಇದೆಲ್ಲರ ಮನೇಲೂ ಮಾಡ್ತಾರೆ. ಅಂಡ್ ಇವಾಗ ತುಂಬಾ 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 ಸಮ್ಮರ್ ಇರೋ ಕಾರಣ ಒನ್ ಆಫ್ ದ ಬೆಸ್ಟ್ ಫುಡ್ ಆಕ್ಚುಲಿ. ಈಗ ಸೊಪ್ಪು ಮೊಳಕೆ ಕಾಳನ್ನ ಎಷ್ಟು ತಿಂತೀವಿ ಅಷ್ಟು ಬಾಡಿ ಸ್ವಲ್ಪ ತಣ್ಣಗಿರುತ್ತೆ. ಅಂಡ್ ನಾನು ಹುಷಾರ್ ತಪ್ಪದಾಗಂತೂ ತುಂಬಾ ಅಂದ್ರೆ ತುಂಬಾ ಸ್ಪ್ರೌಟ್ಸ್ ನ ತಿಂದೆ. ಅಂದ್ರೆ ಮೊಳಕೆ ಕಾಳು ಏನು ಸ್ಪ್ರೌಟ್ಸ್ ಅಂತೀವಿ ಅದನ್ನ ತುಂಬಾ ಅಂದ್ರೆ ತುಂಬಾ ತಿಂದಿದ್ದೆ. ಹಂಗಾಗಿ ನಾನು ಇವತ್ತು ಗಟ್ಟಿಮುಟ್ಟಿಯಾಗಿರೋದು ಸೊಪ್ಪು ಕಾಳು ಸಿಕ್ಕಾಪಟ್ಟೆ ತಿಂತಾ ಇದ್ದೆ ನಾನು. ಸೊ ಇವತ್ತು ಮೊಳಕೆ ಕಾಳಿನ ಹುಳಿ ಮಾಡ್ತಾರೆ. ಸ್ಪೆಷಲ್ ಏನಲ್ಲ, ನಮ್ಮ ಮನೇಲಿ ಹೆಂಗ್ ಮಾಡ್ತಾರೆ ಅಂತ ತೋರಿಸಿ. ಓಕೆ ಬನ್ನಿ, ಏನೇನೆಲ್ಲ ರೆಡಿ ಮಾಡ್ಕೊಂಡವ್ರೆ, ಏನೇನೆಲ್ಲ ಇಟ್ಟವ್ರೆ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ಏನೇನ್ ಬೇಕು ಐಟಮ್ಸ್ ಅದನ್ನ ತೋರಿಸ್ಬಿಡ್ತೀನಿ. ಮೊಳಕೆ ಕಟ್ಟಿದ ಕಾಳು ನಿಮ್ಮ ಮನೇಲಿ ಏನೇನ್ ಹಾಕಿರ್ತೀರೋ ಏನ್ ಬೇಕಾದ್ರೂ ತಗೊಳ್ಳಿ, ಓಕೆನಾ. ಸೊ ನಮ್ದು ಕಡಲೆಕಾಳು, ಇದು ಹಲಸಂದೆ ಕಾಳು, ಇದು ಹೆಸರು ಕಾಳು. ಸೊ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಇದೆ ನಮ್ಮ ಮನೇಲಿ. ಅಂಡ್ ಇದ್ರೊಳಗಡೆ ಹಾರ್ಸ್ ಗ್ರಾಮ್ ಕೂಡ ಇದೆ, ಹೆಸರು ಅಲ್ಲ ಅದೇನು ಹಾರ್ಸ್ ಗ್ರಾಮ್ ಅಂತಾರಲ್ಲ ಅದು. ಸೊ ಮೊಳಕೆ ಕಾಳು ನಿಮ್ಗೆ ಏನ್ ಬೇಕೋ ತಗೊಳ್ಳಿ, ಓಕೆನಾ. ಇದೇ ಅದು ಅಂತ ಏನಿಲ್ಲ, ಮೊಳಕೆ ಕಾಳು ಒಟ್ಟಿನಲ್ಲಿ ಬೇಕು ಎಲ್ಲಾನು. ಧನಿಯಾ, ನಮ್ಮಮ್ಮ ಬಿಸಿನೀರಲ್ಲಿ ಆಕ್ಚುಲಿ ಒಣಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿನ ನೆನೆ ಹಾಕಿದ್ದಾರೆ, ಬಿಸಿನೀರಲ್ಲಿ ನೆನೆ ಹಾಕಿದ್ದಾರೆ. ಯಾಕಂದ್ರೆ ಅದೆಲ್ಲ ನೀಟಾಗಿ ಕಲರ್ ಬಿಡಬೇಕು ಅಂತ ಹೇಳಿ. ಆಮೇಲೆ ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ತೆಂಗಿನಕಾಯಿ, ಆಲೂಗಡ್ಡೆ, ಟೊಮೊಟೊ, ಕೊತ್ತಂಬರಿ, ಬದನೆಕಾಯಿ, ಈರುಳ್ಳಿ ಇಷ್ಟು ರೆಡಿ ಇಟ್ಟಿದ್ದಾರೆ. ಹೆಂಗ್ ಮಾಡ್ತಾರೆ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡಿ ರೆಸಿಪಿನ. ಎಣ್ಣೆ ಒಂದು ಸ್ಪೂನ್ ಎಣ್ಣೆ. ಏನೋ ಮೊಳಕೆ ಕಾಳು ಏನೋ ಅಂದೆ ನೀನು. ಮೊಳಕೆ ಕಾಳು ಹುಳಿ ಫಸ್ಟು ಹುರ್ಕೋಬೇಕು, ಹುರಿದು ರುಬ್ಬೇಕು. ಏನೇನು 1 ಸ್ಪೂನು ಧನಿಯಾ ಕಾಳು, 1 ಸ್ಪೂನ್ ಧನಿಯಾ, ಧನಿಯಾ ಹುರಿದಾಯ್ತು. ಜಾರಿಗೆ ಶಿಫ್ಟ್ ಮಾಡಿ, ಜಾರಿಗೆ ಶಿಫ್ಟು. ಇದೇ ಎಣ್ಣೆಗೆ 3 ಬೆಳ್ಳುಳ್ಳಿ, ಮೆಣಸು ಒಂದು 12 ಕಾಳು ಮೆಣಸು ಒಟ್ಟಿಗೆ ಹುರ್ಕೊಂಡಿದ್ರೆ ಆಯ್ತಾ ಇರ್ಲಿಲ್ವಾ. ಒಂದೊಂದು ತುಂಬಾ ಸಾಫ್ಟ್ ಇರುತ್ತೆ, ಮೆಣಸು ಸ್ವಲ್ಪ ಹಾರ್ಡ್ ಇರುತ್ತೆ, ಬೆಳ್ಳುಳ್ಳಿನೂ ಹಾರ್ಡ್ ಇರುತ್ತೆ. ಹಾಗಾಗಿ ಒಂದೇ ಹಾಕಿದ್ರೆ ಕ್ಲೀನಾಗಿ ಹುರಿಯೋಕ್ಕಾಗಲ್ಲ. ಹೆಗರ್ತಾ ಇದಾಗಲೇ ರೆಡಿ. ಓಕೆ, ತೆಂಗಿನಕಾಯಿ ಹುರಿಲೇಬೇಕು. ಹಸಿ ತೆಂಗಿನಕಾಯಿ ಹಾಕೋರು ಹಾಕ್ಬೋದು, ಹೊಳಸಲ್ಲ. ಈಗ ಬೇಸಿಗೆನಲ್ಲಿ ಏನಾಗುತ್ತೆ ಅಂದರೆ, ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ರಾತ್ರಿಗೆ ಬಿಸಿನೇ ಮಾಡಿಲ್ಲ ಅಂದರೆ ಹಳಸೇ ಹೋಗ್ಬಿಡುತ್ತೆ, ಹೆವಿ ಟೆಂಪ್ರೇಚರ್ ಇರೋದ್ರಿಂದ. ನಾನಿವಾಗ ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಾರೋ ತೆಂಗಿನಕಾಯಿ, ಹಾಗಾಗಿ ಅದನ್ನು ಸ್ವಲ್ಪ ಬೆಚ್ಚಗೆ ಹುರಿಬೇಕು ಎಣ್ಣೆಲಿ. ನೋಡಿ, 1 ಸ್ಪೂನ್ ಎಣ್ಣೆಲಿ ಎಷ್ಟೊಂದು ಹುರಿಬೋದು ಐಟಮ್ಸ್. ಇನ್ನೂ ಹಂಗೆ ಇದೆ ಎಣ್ಣೆ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಧೂಳಿರುತ್ತೆ, ಹೈಜಿನಿಕ್ ಇರಲ್ಲ. ಹಾಗಾಗಿ ಒಂದ್ಸಲ ತೊಳ್ಕೊಂಡು ಒಳ್ಳೆ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ನೀರನ್ನ ಚೆಲ್ಬಿಡಿ, ನೀರು ಇಟ್ಕೋಬೇಡಿ. ಇದನ್ನು ಸಹ ಉರಿಬೇಕು. ಇವಾಗ ಇದಾಗಿದೆ, ಕೆಂಪಾಗಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಅವ್ರವ್ರ ಮನೆ ಖಾರ ಯಾವ ಥರ ಬೇಕು ಆ ಥರ ತಗೊಳ್ಳಿ.
ಇದಕ್ಕೆ ಖಾರ ಮೆಣಸಿನ್ಕಾಯಿನೂ ಹಾಕಿದ್ಯಾ ಅಲ್ವಾ? ಇಲ್ಲ, ಬರೀ ಬಾಡಿಗೆ ಮೆಣಸಿನ್ಕಾಯ? ಸಾಕು ಸಾಕು. ಓಕೆ, ಬರೀ ಬಾಡಿಗೆ ಮೆಣಸಿನ್ಕಾಯಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದ್ರಲ್ಲೇ ಖಾರ ಇರುತ್ತೆ ಆಕ್ಚುಲಿ. ಹೌದು ಇರುತ್ತೆ, ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಸಾಕು. ನಮ್ಗೆ ಅತಿಯಾದ ಖಾರ ಬೇಕು ಅಂತ ಹೇಳಿದ್ರೆ 2 ತರ ಮಿಕ್ಸ್ ಮಾಡ್ಬೋದು. ನಮಗ್ ಸಾಕು. ಇದನ್ನು ತಗೊಂಡು ಶಿಫ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ರುಬ್ಬಕ್ಕೆ ಒಂದೊಂದೇ ರುಬ್ಬದೇ ಮೇನ್. ಇದು ಮೊಳಕೆ ಕಾಳು ಸಾರಿಗೆ ರುಬ್ಲೇಬೇಕು. ಟೊಮೊಟೊ ಎಷ್ಟು ಟೊಮೆಟೊಮ್ಮ? ನಾನು 4 ಟೊಮೊಟೊ ಹಾಕಿದ್ದೀನಿ. ಅದು ಸ್ವಲ್ಪ ಚಿಕ್ಕ ಚಿಕ್ಕದು. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ಬೇಗ ಬೇಯುತ್ತೆ. ಟೊಮೊಟೊನು ಆಲ್ಮೋಸ್ಟ್ ಬೇಯ್ತು. ಹೌದು. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲಾನು ರುಬ್ಬೇಕು. ಸೊ ಬಾಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಧನಿಯಾ, ಮೆಣಸು, ಟೊಮೊಟೊ, ಆಮೇಲೆ ಒಂದು ಈರುಳ್ಳಿ ಫ್ರೈ ಮಾಡಬಾರ್ದು. ಈರುಳ್ಳಿ ಫ್ರೈ ಮಾಡಿದ್ರೆ ಬೇರೆ ಫ್ಲೇವರ್ ಬರುತ್ತೆ. ಹಸಿ ಈರುಳ್ಳಿನೇ ಹಾಕಬೇಕು. ಒಂದು ಫುಲ್ ಹಸಿ ಈರುಳ್ಳಿ. ಹೌದು, ಶಿಫ್ಟ್ ಮಾಡ್ತೀನಿ. ಇವಾಗ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಕ್ಕಮ್ಮ ನುಣ್ಣಗೆ ಆಗ್ಬೇಕು. ಫುಲ್ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟರೊಳಗಡೆಗೆ ಒಂದು ಚಿಟಿಕೆ ಅರಿಶಿನ, ರುಬ್ಬಕ್ಕೇನೆ ಅರಿಶಿನ, ಉಪ್ಪು. ಯಾಕಂದ್ರೆ ಆಮೇಲೆ ಹಾಕ್ತೀನಿ, ಕಾಳ್ಗೂ ಹಾಕ್ತೀನಿ. ನೀರ್ ಹಾಕೊಂಡು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ. ಫಸ್ಟು ಹಾಗೆ ಮಾಡ್ಕೋಬೇಕು. ಕಾಯೆಲ್ಲ ಚೆನ್ನಾಗೆ ರುಬ್ಬುತ್ತೆ. ಆಮೇಲೆ ನೀರು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೀರು ಹಾಕೊಡಿ. ನಾನು ಸ್ವಲ್ಪ ಹಾಕಿದ್ದೀನಿ. ರುಬ್ಬಾಯ್ತು ನುಣ್ಣಕ್ಕೆ. ಇವಾಗ ಫೈನಲ್ ಟಚ್, ರುಬ್ಬಿದಾಯ್ತು. ಒಗ್ಗರಣೆ ಹಾಕ್ತಾ ಇದ್ದಾರೆ. ಎಣ್ಣೆ, ಸ್ವಲ್ಪ ಸಾಸಿವೆ, ಬದನೆಕಾಯಿ. ಮೈಸೂರು ಬದನೆಕಾಯಿ ಹಾಕ್ಬೋದಾ, ಬೇರೆ ಯಾವ ಬದನೆಕಾಯಿ? ಯಾವ್ದು ಬೇಕಾದ್ರೆ ಹಾಕೋಬಹುದು. ಓಕೆ, ಸೊ ಚಾಯ್ಸ್ ಇಸ್ ಯೋರ್ಸ್. ಇದರಲ್ಲಿ ಕಹಿ ಇರೋದಿಲ್ಲ. ಯಾಕಂದ್ರೆ ತೊಟ್ಟು ಫ್ರೆಶ್ ಆಗಿರೋದು ತಗೊಂಡ್ರೆ ಕಹಿನೂ ಇರಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ. ಯಾವುದೇ ಬದನೆಕಾಯಿ ತಗೊಳ್ಳಿ, ಹಸಿರಾಗಿರ್ಬೇಕು. ತೊಟ್ಟು ರುಚಿ ಇರುತ್ತೆ. ಇಲ್ಲಾಂದ್ರೆ ಕಹಿ ಹೊಡಿಯುತ್ತೆ. ಯಾವಾಗಲೂ ಕಿತ್ಕೊಂಡ್ಬಂದು ಮಾರೋದಲ್ವಾ. ಫಸ್ಟು ಬದನೆಕಾಯಿನ ಹೋಯ್ತು ನೀರಲ್ಲಿ. ಇವಾಗ ಇಷ್ಟೊತ್ತು ಇಟ್ಟಿದ್ನಲ್ಲ, ಇವಾಗ ಅದಕ್ಕೆ ಅದು ನೀರಿನ ಅಂಶನ ತಗೊಳೋದಕ್ಕೆ ಸ್ವಲ್ಪ ಹಿಂಗಾಡುತ್ತೆ. ಕರಿಬೇವು, ಬದನೆಕಾಯಿ ಹಾಕಿದ ಮೇಲೆ ಕರಿಬೇವು, ಸಾಸಿವೆ, ಬದನೆಕಾಯಿ, ಕರಿಬೇವು ಹಾಕಿದ್ದೀನಿ. ತುಂಬಾ ಬೇಯಿಸ್ಕೋಬಾರ್ದು, ಯಾಕಂದ್ರೆ ಕೂಗಿಸ್ತೀವಿ ಒಂದು ಟ್ರಿಪ್ಪು. ಹಾಗಾಗಿ ಅರ್ಧಂಬರ್ಧ ಬೆಂದ್ರೆ ಸಾಕು. ಇವಾಗ ಸಿಪ್ಪೆ ತೆಗೆದೇ ಇರೋ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಸಿಪ್ಪೆ ತೆಗೆದು ಹಾಕಬೇಡಿ, ಮೆತ್ತಗಾಗ್ಬಿಡತ್ತೆ. ಆಮೇಲೆ ಇದರಲ್ಲಿ ಸಿಪ್ಪೆನಲ್ಲೂ ಒಳ್ಳೆ ಅಂಶ ಇದೆ, ಗಟ್ಟಿಗೂ ಇರುತ್ತೆ. ಆಮೇಲೆ ನಿಮಗೆ ಕೈಕಾಲು ಎಳ್ತಾ ಆಲೂಗಡ್ಡೆ ಯೂಸ್ ಮಾಡ್ತೀವಿ ಅಂದವರು ಈ ಥರ ಸಿಪ್ಪೆ ಸಮೇತ ಹಾಕಿ ಯಾವ ಕೈಕಾಲು ಎಳ್ತಾನೂ ಬರಲ್ಲ, ಟೇಸ್ಟಾಗೂ ಇರುತ್ತೆ. ಎಲ್ಲ ಮೊಳಕೆ ಕಟ್ಟಿರೋದು 3 ಥರ ಕಾಳು ಹಾಕಿರೋದು ನಾನು. ಎಲ್ಲ ತೊಳೆದ್ಬಿಟ್ಟು 2-3 ಸಲ ಆಮೇಲೆ ಹಾಕ್ತಾ ಇರೋದು ಎಲ್ಲ ಒಟ್ಟಿಗೆ. ತಗೊಳ್ಳಿ, ಮನೇಲಾದ್ರೂ ಮೊಳಕೆ ಕಾಳು ಮಾಡಿ. ಆದಷ್ಟು ಚೆನ್ನಾಗೆ ತೊಳಿರಿ. ಯಾಕಂದ್ರೆ ಅಂಗಡಿಲಿ ತಂದ್ರೆ ಪ್ಯಾಕಿಂಗ್ ಅಲ್ಲಿ ಆಗಿರುತ್ತೆ, ತುಂಬಾ ಕೆಟ್ಟ ವಾಸನೆ ಇರುತ್ತೆ, ಹಾಳಾಗಿರುತ್ತೆ. ಹಾಗಾಗಿ ಮನೇಲೇ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೇದು. ಬೈ ಚಾನ್ಸ್ ಎಲ್ಲ ನಮ್ಗೆ ಟೈಮ್ ಇಲ್ಲ ಮೊಳಕೆ ಕಾಳು ಮಾಡೋಕ್ಕೆ ಅಂದರೆ ಇನ್ಸ್ಟೆಂಟ್ ತೊಗೊಂಡು ಬಂದು ಚೆನ್ನಾಗೇ ತೊಳಿಬೇಕು. 5-6 ಸಲ ತೊಳಿಬೇಕು. ಮೊಳಕೆ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಬಾರ್ದು. ಹಾಗೆ ನೆನೆಸಿ ನೀರನ್ನ ಚೇಂಜ್ ಮಾಡ್ತಾ ಹೋದರೆ ವಾಸನೆ ಇರಲ್ಲ. ಮೊಳಕೆ ಕಾಳು ಮಾಡಿರೋದಕ್ಕೆ ಅವರು ಮಿನಿಮಮ್ 3 ದಿನ ಟೈಮ್ ತೊಗೊಂಡಿರ್ತಾರೆ, ಸ್ಮೆಲ್ ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಂಡಾಗ ಸ್ಮೆಲ್ ಹೋಗುತ್ತೆ. ತುಂಬ ವಾಸನೆ ಇರುತ್ತೆ ಮೊಳಕೆ ಕಾಳು, ಸ್ಮೆಲ್ ಹೋಗುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಮೇನು ಕಾಳಿಗೆ, ಆಲೂಗಡ್ಡೆಗೆ ಎಲ್ಲದಕ್ಕೂ ಉಪ್ಪು ಹಿಡಿಬೇಕು. ರುಬ್ಬಕ್ಕೆ ಸ್ವಲ್ಪ ಹಾಕೊಂಡಿರೋದ್ರಿಂದ ಇದಕ್ಕೂ ಮಸಾಲೆ ಹಾಕಕ್ಕೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ರುಚಿನೂ ಇರುತ್ತೆ. ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು
ಖಾರ ಆಗಲಿ ಮಸಾಲೆ ಆಗಲಿ ಮಾಡ್ಕೊಳ್ಳಿ. ನಮ್ಗೆ 2 ಹೊತ್ತಿಗೆ ಮಾಡ್ಕೋತಾ ಇರೋದಕ್ಕೇನೆ ಇಷ್ಟೊಂದು ಆಗ್ತಾ ಇದೆ. ಸ್ವಲ್ಪ ಒಂದು ಕುದಿ ಬರೋ ತನಕ ಹಿಂಗೆ ಓಪನ್ ಆಗಿ ಇರಲಿ, ಮುಚ್ಚಳ ಹಾಕಬೇಡಿ, ಬೇಗ ಕುದಿ ಬರುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ತೀನಿ. 2 ವಿಸಿಲ್ ಕೂಗಿದ್ಮೇಲೆ ನಾವು ಬ್ಯಾಟಿಂಗ್ ಮಾಡೋಣ. ಎಸ್, ನಮ್ಮ ಮನೆಯಲ್ಲಿ ಇವತ್ತು ಮುದ್ದೆ ಮತ್ತು ಮೊಳಕೆ ಕಾಳು ಹುಳಿ. ಸೊ ಇವಾಗ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಈ ಮೊಳಕೆ ಕಾಳು ಹುಳಿ ಮಾಡಿದ್ರೆ 4-5 ಥರ ಡಿಫ್ರೆಂಟ್ ಆಗಿ ತಿನ್ಬೋದು. ಆ್ಯಕ್ಚುಲಿ ಸಾರನ್ನ ಹಾಗೆ ತಿನ್ಬೋದು, ಮುದ್ದೆಗೆ ಹಾಕೋಬೋದು, ಅನ್ನಕ್ಕೆ ಹಾಕೋಬೋದು, ಮತ್ತು ಮೊಸರನ್ನಕ್ಕೆ ಸೈಡಲ್ಲಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಇವಾಗ ನಾವು ಓನ್ಲಿ ಈಟಿಂಗ್ ಮುದ್ದೆ. ಸೊ ಮುದ್ದೆ ಮತ್ತು ಮೊಳಕೆ ಕಾಳು ಹುಳಿ ಇವತ್ತು. ಕಾಳೆಲ್ಲ ಎತ್ಕೊಂಡು ಟೇಸ್ಟ್ ಮಾಡಿ ನೋಡೋಣ. ಬಿಸಿ ಇಲ್ಲೇ ನೋಡಿ ತಟ್ಟೆ. ನಮ್ಮಮ್ಮನೇ ಕಮೆಂಟ್ ಹಾಕ್ತಾರೆ, ತಟ್ಟೆ ತರ್ಸಲ್ಲ ಹಿಂಗೆ ಇಕ್ಕೊಂತಿಲ್ಲ, ಚಲೋಗಲ್ವಾ ಕಾಳು. ಒಂದು ಚೂರು ಮೊಳಕೆ ಕಾಳ್ದು ಸ್ಮೆಲ್ ಇಲ್ಲ. ಫ್ರೆಶ್ ಆಗಿದೆ ಕಾಳು, ಸ್ಮೆಲ್ ಇಲ್ಲ. ಆ ಸ್ಮೆಲ್ ಬಂದ್ಬಿಟ್ರೆ ಇಡೀ ಸಾಂಬಾರು ಅಥವಾ ಹುಳಿ ಎಕ್ಕುಟ್ಟೋಗುತ್ತೆ. ಆ ವಾಸನೆ ಇದ್ರೆ ಫುಲ್ ಫ್ಲಾಪ್. ಇದು ವಾಸನೆ ಇಲ್ಲ ಅಂದರೆ ಚೆನ್ನಾಗಿ ತಿನ್ಬೋದು. ಗಮ್ಮಂತ ಇದೆ ಕಾಳು. ಒಂದು ಬಡ್ದ ಅಂದರೆ ಮುದ್ದೆ ಉಣ್ಣು. ಬದನೆಕಾಯಿ ನೋಡಿ, ಅಡ್ರೆಸ್ಗೆ ಇಲ್ಲ ಬದನೆಕಾಯಿ. ಕಹಿ ಇಲ್ಲ ಬದನೆಕಾಯಿ. ಸೊ ವೆರಿ ನೈಸ್. ಬೆಳ್ಳುಳ್ಳಿ ವಾಸನೆ ಕೂಡ ಇಲ್ಲ, ಅಡ್ರೆಸ್ಗೆ ಇಲ್ಲ. ತುಂಬ ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ಖಾರ ಸಮ್ಮರ್ಗೆ ಸಾಕು, ಮೀಡಿಯಮ್ ಆಗಿ. ಜಾಸ್ತಿ ಖಾರ ತಿಂದರೆ ವಾಂತಿ ಭೇದಿ ಆಗುತ್ತದೆ. ಈಗ ಮುದ್ದೆ ಹಿಂಗೆ ಹೊಡಿಬೇಕು, ಶಿಸ್ತಾಗಿರುತ್ತೆ. ಸೂಪರ್ ಆಗಿದೆ ಗೈಸ್ ಮೊಳಕೆ ಕಾಳಿನ ಹುಳಿ. ಡೂ ಟ್ರೈ, ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಪರ್ಫೆಕ್ಟ್ ಆಗಿದೆ, ಯಮ್ಮಿ ಆಗಿದೆ, ಮಸ್ತಾಗಿದೆ. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೆಂಗಿತ್ತು ಅಂತ. ಪೀಸ್.